ಏನು ಹೆಚ್ಚುವರಿಯಾಗಿ 5 kg ಕೊಡಬೇಕಿತ್ತು, ಫೆಬ್ರವರಿ ತಿಂಗಳಿಂದ ಹಣದ ಬದಲಿ ಪುನಃ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಫೆಬ್ರವರಿ ಮಾಹೆಯ 5 kg ಹೆಚ್ಚುವರಿ, ಮಾರ್ಚ್ ತಿಂಗಳ ರೆಗ್ಯುಲರ್ 5 kg ಮತ್ತು ಮಾರ್ಚ್ ತಿಂಗಳ ಹೆಚ್ಚುವರಿ 5 kg, ಒಟ್ಟು 15 kgಯನ್ನು ನಾವು ಈ ತಿಂಗಳ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಂದರೆ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಅಂದರೆ ನಾರ್ಮಲ್ ಏನು ಬರ್ತಾಯಿತ್ತು ಅದಕ್ಕಿಂತ ಈಗ ಜಾಸ್ತಿ ತರಬೇಕು, 5 kg ತರಲಿ 15 kg ತರಬೇಕು 3 times. ಸೊ ಹೀಗಾಗಿ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಬರ್ಬೋದು, ಮಾಲ್ ಇಶ್ಯೂ ಬರ್ಬೋದು, ಅಥವಾ ಅದು ಶೇಖರಣೆ ಮಾಡಲಿಕ್ಕೆ ನಮ್ಮದು ವೇರ್ ಹೌಸ್ ಇಶ್ಯೂ ಬರ್ಬೋದು. ಬಟ್ ನಾವು ಅದನ್ನ ಸ್ಟ್ಯಾಗರ್ ಮಾಡಿದ್ದೇವೆ, ಅಂದರೆ ಹೇಗೆ ಬರ್ತದೆ ಹಾಗೆಯೇ ಲಿಫ್ಟ್ ಮಾಡಿ ಹೋಗ್ತದೆ, ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈಗಾಗಲೇ ನಮ್ಮದು ಡಿಸ್ಟ್ರಿಬ್ಯೂಷನ್ ಕಾರ್ಯ ನಡೀತಾ ಇದೆ. ಸುಮಾರು 29.17% ಇವತ್ತಿನವರೆಗೆ 30% 15 kg ಅಕ್ಕಿಯನ್ನು ನಾವು ವಿತರಣೆಯನ್ನು ಮಾಡಿದ್ದೇವೆ. ಯಾವುದೇ ರೀತಿಯ ಗೊಂದಲ ಇದೆ ನಮಗೆ ಮಾಹಿತಿಯಾಗಿ. ಅಫ್ಕೋರ್ಸ್ ನಾವು ಅಲ್ಲಿ ಲಿಫ್ಟ್ ಮಾಡೋದೇನಿದೆ ಇನ್ನೂ ಇದೆ. ಮಾರ್ಚ್ಗೆ ನಾವು ಹೆಚ್ಚುವರಿ ಲಿಫ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ನಾವು ಎಲ್ಲನೂ ಒಮ್ಮೆ ತಂದುಬಿಟ್ರೆ ನಮಗೆ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಬಟ್ ಕೇಂದ್ರದಲ್ಲಿ ಫೇರ್ ಪ್ರೈಸ್ ಶಾಪಲ್ಲಿ ಏನಿದೆ ಪ್ರತಿಯೊಬ್ಬರು ನಾವು 15 kgಯನ್ನು ಕೊಡ್ತಾಯಿದ್ದೀವಿ. ಸೊ ದಟ್ ಈಸ್ ನಾಟ್ ಅನ್ ಇಶ್ಯೂ. ಶುಗರ್ ಫ್ಯಾಕ್ಟ್ರಿ 100% ಪೇಮೆಂಟ್ ಮಾಡಿದ್ದಾರೆ ಅವ್ರ ಮಾಹಿತಿ ಪ್ರಕಾರ. ಇವನ್ GM ಶುಗರ್ಸ್ ಬೈಗನ್ಪಾದ್ ಅವ್ರದ್ದು ಸಹ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 2 ಕೋಟಿ ಬಾಕಿ ಇದೆ, ಪಾವತಿ ಮಾಡ್ತಾರೆ. ಸಂಗೂರಲ್ಲಿ ಸ್ವಲ್ಪ ನಮಗೆ 4 ಕೋಟಿ ಬಾಕಿ ಇದೆ. ಮೊನ್ನೆ ನಾವು ಅಟ್ಯಾಚ್ಮೆಂಟ್ ಶುಗರ್ ಕೇನ್ ಕಮಿಷನರು ಅದನ್ನು ರಿಕವರಿ ಸರ್ಟಿಫಿಕೇಟನ್ನು ಮಾಡಿ ರಿಕವರ್ ಮಾಡಿ ಆಸ್ ಅರಿಯರ್ಸ್ ಆಫ್ ಇದು ಅಂತ ಹೇಳಿದರು. ನಾವು ಅಲ್ಲಿ ಕ್ರಮವನ್ನು ಪ್ರೊಸೆಸ್ ಮಾಡಿದೆ, ನನ್ನಿಂದ ಇಶ್ಯೂ ಆಗಿದೆ, ತಹಸೀಲ್ದಾರ್ ಇಶ್ಯೂ ಮಾಡಿದರೆ 15 ಕೋಟಿ ಏನೈತಿ, ಇವತ್ತು 4 ಕೋಟಿ ಬಂದಿದೆ. ಸೊ ಅದನ್ನು ಸಹ ಒತ್ತಡ ಹಾಕಿ ಅದನ್ನು ಸಹ ಬೇಗ ರೈತರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ವಿಶೇಷತೆ ಏನು ಅಂತಂದರೆ ಯಾವುದದು ಹಾನಗಲ್ ತಾಲೂಕು ಹೇರೂರು ಕುಡಿ ನೀರು ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ. ಈ ವರ್ಷ ವಿಶೇಷವಾಗಿ ಹೆಚ್ಚು ಮಳೆ ಆಗಿದೆ, ನದಿಗಳಲ್ಲಿ ನೀರು ಇದೆ ಮತ್ತು ಕೆರೆಗಳು ತುಂಬಿದ್ದಾವೆ ಮತ್ತು ಅಂತರ್ಜಲ ಮಟ್ಟವೂ ಸಹ ಜಾಸ್ತಿ ಇದೆ. ಕಳೆದ ವರ್ಷ ಬರಗಾಲದ ಸಂದರ್ಭದಲ್ಲಿ ನಮಗಷ್ಟು ಏನು ಅಫ್ಕೋರ್ಸ್ ಖಾಸಗಿ ಬೋರ್ವೆಲ್ ಮುಖೇನ ನೀರು ಕೊಟ್ಟಿದ್ದೇವೆ, ಸುಮಾರು 300-400ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ. ಬಟ್ ಈ ವರ್ಷ ನಮಗೆ ನೀರಿನ ಪ್ರಮಾಣ ಇರೋದ್ರಿಂದ, ಅಂದರೆ ಅಂತರ್ಜಲ ಆಗಲಿ ಅಥವಾ ಕೆರೆಗಳಲ್ಲಾಗಲಿ ನದಿಗಳಿರೋದ್ರಿಂದ ಆ ರೀತಿ ಸಮಸ್ಯೆಗಳನ್ನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸಮ್ಮರ್ ಇದೆ ಸಮ್ಮರ್ ಆದರೂ ಕೂಡ ನಾವು ಒಂದು ಈಗಾಗಲೇ ಜಿಲ್ಲಾ ಮಟ್ಟದ DDMA ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿರುವಂಥ ಒಂದು ಸಭೆಯನ್ನು 2 ಸಭೆಯನ್ನು ನಾನು ಮಾಡಿದ್ದೇನೆ. ಆದಾಯ ಕೂಡ ಸಮಸ್ಯಾತ್ಮಕ ಹಳ್ಳಿಗಳು ಎಲ್ಲಿ ಬರಬಹುದು ಅಂತ ಸುಮ್ಮನೆ ಒಂದು ಪಟ್ಟಿ ಮಾಡಿದೆ. ನಾವು ಆ ಪಟ್ಟಿ ನಾನು ವೆಟ್ ಮಾಡಿದ್ದೇನೆ ಮತ್ತು ಇನ್ನೊಂದು ಸಲ ಪರಿಶೀಲನೆ ಮಾಡಿ ಕೊಡಿ ಅಂತಲೇ ಹೇಳಿದ್ದೇನೆ. ಅವರು ಸುಮಾರು ಸದ್ಯ ನಮಗೆ 171 ಗ್ರಾಮಗಳು, ಅಂದರೆ ಸ್ಥಳಗಳಲ್ಲಿ ಒಂದೊಂದು ಗ್ರಾಮದಲ್ಲಿ 2-3 ಕಡೆ ಬರ್ತದೆ. ದೊಡ್ಡ ಊರಿದ್ದರೆ ಒಂದೊಂದು ನೋಡಿ, ಯಾಕಂದರೆ ಸಾಮಾನ್ಯವಾಗಿ ಮೇನ್ ಗ್ರಾಮದಲ್ಲಿ ಸಮಸ್ಯೆ ಇರೋಲ್ಲ, ತೋಟದ ಪಟ್ಟೆ ಮನೆಗಳಿರ್ತಾರೆ ಊರು ಬಿಟ್ಟು 10-100 ಮೀಟರ್ ದೂರದಲ್ಲಿ. ಯೂಶ್ವಲಿ ಅಲ್ಲಿ ಸ್ವಂತ ಬೋರ್ವೆಲ್ಲು ಸ್ವಂತ ಬಾವಿಯಲ್ಲಿ ನೀರು ಕುಡಿದಿರ್ತಾರೆ, ಸಮ್ಮರಲ್ಲಿ ಸಮಸ್ಯೆ ಆಗ್ತದೆ, ಅಂಥವು ಸಮಸ್ಯೆ ಬರ್ತಿರ್ತಾರೆ. ಸೊ ಆ ರೀತಿ 171 ಸ್ಥಳಗಳಲ್ಲಿ ಸಮಸ್ಯೆ ಬಂದು ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಸಲ ಪುನಃ ವೆಟ್ ಮಾಡಲಿಕ್ಕಿದ್ದೇನೆ. ಅಲ್ಲಿ ಏನಿದೆ ಮೊದಲ ಆದ್ಯತೆ ಖಾಸಗಿ ಬೋರ್ವೆಲ್ ಮುಖೇನ ನೀರು ಕೊಡುವಂಥದ್ದು. ಅದ್ರ ಮೇಲೆ ಇನ್ನೂ ಏನು ಮಾಡ್ಬೋದು, ಕೆಲವೊಂದು ಸಲ ನಮಗೆ ಪವರ್ ಇಶ್ಯೂಸ್ ಇರ್ತದೆ, ಅಂದರೆ ಬೋರ್ ಇರ್ತದೆ ಎನರ್ಜೈಸ್ ಮಾಡೋದಿಲ್ಲ, ಅಥವಾ ಪಂಪ್ ಸೆಟ್ ಎಕ್ಸ್ಟ್ರಾ ಇರೋದಿಲ್ಲ. ಈ ರೀತಿ ಏನು ಮಾಡ್ಬೋದು, ಅಥವಾ ಇರುವಂಥ ಬೋರ್ವೆಲ್ ಏನಾದರೂ ಹೈಡ್ರೋಫ್ರ್ಯಾಕ್ಚರಿಂಗ್ ಡೀಪ್ನಿಂಗ್ ಫ್ಲಶಿಂಗ್ ಮಾಡಿದರೆ ಏನಾದರೂ ನೀರು ಬರುವಂಥದ್ದಾದರೆ ಒಟ್ಟಾರೆ ಟ್ಯಾಂಕರ್ ಇಸ್ ಅ ಲಾಸ್ಟ್ ರಿಸಾರ್ಟ್. ಮತ್ತು ಬೋರ್ವೆಲ್ ಹೊಡಿಸುವಂಥದ್ದು ವೆರಿ ರೇರ್, ಎಸ್ಪೆಷಲಿ NDRF ಗೈಡ್ಲೈನ್ಸ್ ಅಲೌ ಮಾಡೋದಿಲ್ಲ. ಅಫ್ಕೋರ್ಸ್ ನಮಗೆ ಸ್ಟೇಟ್ ಗೌರ್ಮೆಂಟಿಂದ ಏನು ಕೊಡ್ತಾರೆ ಅದ್ರಲ್ಲಿ ಮಾಡ್ತೇವೆ. ಬಟ್ ನೀರು ಒಂದು ಬೋರ್ವೆಲ್ ಡ್ರೈ ಆಗಿದೆ ಅಂದರೆ ಅಂತರ್ಜಲ ಭಾಳ ಕುಸಿದಿದೆ ಅಂತ, ಸೊ ಹೊಡಲಿಕ್ಕೆ ಕಷ್ಟ ಆಗ್ಬೋದು. ಒಟ್ಟಾರೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಸಮ್ಮರಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಸಮರ್ಪಕವಾಗಿ ಎದುರಿಸಿ ನಾವು ಕ್ರಮವನ್ನು ತಗೊಂಡಿದ್ದೇವೆ. ಇವತ್ತು ತಾವೇನು ವರದಿ ಮಾಡಿದರೆ ಅದಕ್ಕೆ ತಕ್ಷಣ ನಾನು ಈಗಾಗಲೇ ತಹಸೀಲ್ದಾರ್ಗೆ ಹೇಳಿದ್ದೇನೆ ಮತ್ತು RWS ಭೇಟಿ ಮಾಡ್ತಾರೆ. ಅದೇನೆಂದರೆ ರೆಗ್ಯುಲರ್ ವಾಟರ್ ಸಪ್ಲೈ ಇದೆ, ಮೇ ಬಿ JJMಲ್ಲಿ ತಾವು ಹೇಳ್ತಾ ಇರೋದು ನದಿಯಲ್ಲಿ ನೀರು ಬರ್ತಾ ಇಲ್ಲ ಅಂತ. ನಮಗೆಲ್ಲ ಗೊತ್ತು, ನಮ್ಮದು ಸುಮಾರು 272 ಹಳ್ಳಿಗಳಿಗೆ ಸದ್ಯ ನಮ್ಮದು ಸರ್ಫೇಸ್ ವಾಟರ್ ಇದೆ. ಓಕೆ, ಈಗೇನು ಆಣೂರು, ತಡಸ ಮತ್ತು ಹಂಸಬಾವಿ 3 MUS ಆಗಬೇಕು ಆನ್ಗೋಯಿಂಗ್ ನ್ಯೂ ಸ್ಕೀಮ್. ಇದರಲ್ಲಿ 452 ಹಳ್ಳಿ ಕವರ್ ಆಗಿದೆ. ಸೊ 3 ಸ್ಕೀಮ್ ಕಂಪ್ಲೀಷನ್ ಆದರೆ, ವಿಶೇಷವಾಗಿ ಆಣೂರು ಸ್ಕೀಮ್ ನಮಗೆ ಮಾರ್ಚ್ 31 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಫೈನಲ್ ಎಲೆಕ್ಟ್ರಿಫಿಕೇಷನ್ ಅಂದರೆ ಕಂಬಗಳನ್ನ ಹಾಕಿ ತೊಗೊಂಡು ಹೋಗುತ್ತೆ, ಅದನ್ನು ಏಪ್ರಿಲಲ್ಲಿ ಅದನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಸ್ಕೀಮ್ ವಿಲ್ ಕಂಪ್ಲೀಟ್ ಬೈ ಏಪ್ರಿಲ್ ಎಂಡ್. ಉಳಿದ ಸ್ಕೀಮ್ಗಳು ಕಾಲಕ್ಕೆ ಒಂದು ಮೇ ಹೇಳಿದ್ದಾರೆ, ಇನ್ನೊಂದು ಜುಲೈ ಆಗಸ್ಟ್ ಹೇಳಿದ್ದಾರೆ. ಒಟ್ಟಾರೆ ಇವು 3 ಸ್ಕೀಮ್ ಆದರೆ ಎಂಟೈರ್ ಹಾವೇರಿ ವಿಲ್ ಬಿ ವಿತ್ ಸರ್ಫೇಸ್ ವಾಟರ್.
ಅಲ್ಲ ಅದನ್ನೇ ಇಂಟರ್ನಲ್ ನೆಟ್ವರ್ಕ್ ಆಗಿದೆ, ಅದು ಬಲ್ಕ್ ವಾಟರ್ ಸಪ್ಲೈ ಈ ಥರ ಸ್ಕೀಮ್ ಅಲ್ಲ,